Hello everyone, this is 8th Standard Mathematics. ನಮಸ್ಕಾರ ಎಲ್ಲರಿಗೂ. ಇದು 8ನೆಯ ತರಗತಿಯ ಗಣಿತ ಚಾಪ್ಟರ್ ನಂಬರ್ 2 ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್, ಅಂದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಇಲ್ಲಿ ರೇಖಾತ್ಮಕ ಸಮೀಕರಣ ಅನ್ನೋಕ್ಕಿಂತ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು ಅಂತಂದರೆ ಬೀಜೋಕ್ತಿಗಳಂತಂದರೆ ಏನು, ಸಮೀಕರಣಗಳಂತಂದರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಓಕೆ, ಬೀಜೋಕ್ತಿಗಳಿಗೆ ಮತ್ತು ಸಮೀಕರಣಗಳಿಗೆ ಅನ್ನೋದು ವ್ಯತ್ಯಾಸ ಐತೆ. 5x 3x + 2 9xy + z 6x 6x + y x² + 1 ಇವೆಲ್ಲ ಏನಪ್ಪ ಅಂತಂತಂದರೆ ಬೀಜೋಕ್ತಿಗಳು. ಇನ್ನು ಸಮೀಕರಣಗಳಂತಂದರೆ ಏನು? ಇಕ್ವೇಷನ್ಸ್ ಅಂತಂದರೆ 5x = 25, 2x - 3 = 9. ಅಂದರೆ ಇಲ್ಲೇನು ಬರಬೇಕು ಅಂತಂದರೆ ಇಕ್ವೇಷನ್ಸ್ಗಳಲ್ಲಿ ಈಕ್ವಸ್ಟು ಅನ್ನೋದು ಬರಬೇಕು. ಆಗ ಏನಂತ ಹೇಳ್ತೀವಿ, ಅವುಗಳಿಗೆ ಇಕ್ವೇಷನ್ಸ್ ಅಥವಾ ಸಮೀಕರಣಗಳು ಅಂಥೇಳಿ ಕರಿತೀವಿ. ಓಕೆ, ಇವಾಗ ನಾವು ಈ ಲೀನಿಯರ್ ಇಕ್ವೇಷನ್ ಅಂತಂದರೆ ಏನು ಅನ್ನೋದನ್ನು ನೋಡೋಣ. A linear equation in one variable is an equation in which the highest power of the variable is 1 and it contains only one variable. ಅಂದರೆ ಒಂದು ಚರಾಕ್ಷರದಲ್ಲಿರುವ ರೇಖೀಯ ಸಮೀಕರಣ ಅಂತಂದರೆ ಏನಂದರೆ ಚರಾಕ್ಷರದ ಗರಿಷ್ಠ ಘಾತ ಏನಾಗಿರಬೇಕು ಅಂತಂದರೆ 1 ಆಗಿರಬೇಕು. ಮತ್ತೇನಾಯ್ತಪ್ಪ ಅಂತಂದರೆ ಒಂದು ಮಾತ್ರ ಚರಾಕ್ಷರವನ್ನು ಹೊಂದಿರುವ ಸಮೀಕರಣ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಚರಾಕ್ಷರಗಳಂತಂದರೆ ಏನು ಅಂತಂದರೆ ಎ ಬಿ ಸಿ ಡಿ ಪಿ ಕ್ಯೂ ಆರ್ ಎಕ್ಸ್ ವೈ ಝೆಡ್ ಇವುಗಳಿಗೆ ನಾವೇನಂತ ಹೇಳ್ತೀವಿ ಅಂತಂದರೆ ಚರಾಕ್ಷರಗಳು. ಈ ಚರಾಕ್ಷರಗಳು ಏನಾಗಿರಬೇಕು ಅಂತಂತಂದರೆ ಸಮೀಕರಣಗಳಲ್ಲಿ ಒಂದೇ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚರಾಕ್ಷರಗಳಿವೆ? ಒಂದೇ ಚರಾಕ್ಷರ ಇದೆ. ಓಕೆ, ಇದರ ಘಾತ ಅಂತಂದರೆ ಹೈಯೆಸ್ಟ್ ಪವರ್ ಎಷ್ಟಿದೆ ಅಂದರೆ ಒಂದಿದೆ. ಏನೂ ಇಲ್ಲ ಅಂತಂದರೆ ಏನಿರುತ್ತೆ? 1. ಸೊ ಇಲ್ಲಿ ಸರಿಯಾಗಿ ಗಮನಿಸಿ, 2x + 3 = 7. ಇಲ್ಲಿ ಚರಾಕ್ಷರ ಎಷ್ಟಿವೆ? ಒಂದೇ ಇದೆ. ಇದರ ಘಾತ ಎಷ್ಟಿದೆ? ಒಂದೇ ಇದೆ. ಈ ಎರಡನೇ ಎಕ್ಸಾಂಪಲನ್ನು ನೋಡೋದಾದರೆ ಇಲ್ಲಿ ಕೂಡ ಎಷ್ಟು ಚರಾಕ್ಷರಗಳಿವೆ? ಒಂದೇ ಚರಾಕ್ಷರ ಇದೆ. ಇದರ ಗರಿಷ್ಠ ಘಾತ ಏನು? 1. ಓಕೆ, ಸೊ ಇದನ್ನು ನಾವೇನಂತ ಹೇಳಬಹುದು? ರೇಖೀಯ ಸಮೀಕರಣ ಅಂದರೆ ರೇಖಾತ್ಮಕ ಸಮೀಕರಣ ಅಂತ ಹೇಳಬಹುದಾ? ಎಸ್, ಹೇಳ್ಬೋದು. ಈ ಮೂರನೇ ಎಕ್ಸಾಂಪಲನ್ನು ನೋಡಿ. 4y + 5 = 8. ಇಲ್ಲಿ ನೋಡಿ ಚರಾಕ್ಷರಗಳೆಷ್ಟಿವೆ? ಒಂದೇ ಚರಾಕ್ಷರ ಇದೆ. ಅದರ ಘಾತ 1. ಸೊ 4y + 5 = 8. ಇದು ಒಂದು ಏನು? ರೇಖಾತ್ಮಕ ಸಮೀಕರಣ. ಓಕೆ, ನೆಕ್ಸ್ಟು ಅಲ್ಜಿಬ್ರಿಕ್ ಇಕ್ವೇಷನ್ ಅಂದರೆ ಬೀಜಗಣಿತೀಯ ಸಮೀಕರಣ ಅಂತಂದರೆ ಏನು ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ 2x - 3 = 7 ಅಂತ ಕೊಟ್ಟಿದ್ದಾರೆ. ಇದಕ್ಕೇನಂತ ಹೇಳ್ತೀವಿ ಅಂತಂದರೆ ಇಕ್ವೇಷನ್, ಕನ್ನಡದಲ್ಲಿ ಸಮೀಕರಣ ಅಂಥೇಳಿ ಕರಿತೀವಿ. ಇಲ್ಲಿ ಈ ಎಕ್ಸ್ ಅನ್ನೋದೇನಪ್ಪ ಅಂತಂದರೆ ವೇರಿಯೇಬಲ್ಲು. ಎಕ್ಸ್ ಅನ್ನೋದೇನು? ಒಂದು ವೇರಿಯೇಬಲ್ ಅಂದರೆ ಚರಾಕ್ಷರ ಅಂತ. ಈ ಈಕ್ವಸ್ಟು ಅನ್ನೋದೇನಪ್ಪ ಅಂತಂದರೆ ಈಕ್ವಾಲಿಟಿ ಅಂದರೆ ಸಮತೆಯನ್ನು ಹೇಳುತ್ತೆ. ಅಂದರೆ ಲೆಫ್ಟು ಮತ್ತು ರೈಟ್ ಎರಡು ಏನಿದೆ ಅಂತಂದರೆ ಅದು ಸಮತೆಯನ್ನು ಹೇಳುತ್ತೆ. ಈಕ್ವಾಲಿಟಿ, ಎರಡು ಈಕ್ವಲ್ ಅದ ಅನ್ನೋದನ್ನು ಇದು ಏನು ಮಾಡುತ್ತೆ? ಈಕ್ವಸ್ಟು ಹೇಳುತ್ತೆ. ಇನ್ನು ಬಂದರೆ ಇಲ್ಲಿ ಎಲ್ ಎಚ್ ಎಸ್ಸು ಮತ್ತು ಆರ್ ಎಚ್ ಎಸ್ಸು ಅಂದರೆ ಈ ಈಕ್ವಲ್ಸ್ ಟು ರೈಟ್ ಸೈಡ್ ಅಂದರೆ ಬಲಗಡೆ ಇರೋದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಆರ್ ಎಚ್ ಎಸ್ ಅಂತ ಹೇಳ್ತೀವಿ. ಈ ಈಕ್ವಲ್ಸ್ ಟು ಎಡಗಡೆ ಬರೋ ಸಂಖ್ಯೆಗಳಿಗೆ ಅಥವಾ ಈ ನಂಬರ್ಸ್ಗಳಿಗೆ ಏನಂತ ಹೇಳ್ತೀವಿ? ಎಲ್ ಎಚ್ ಎಸ್ಸು. ಸೊ ಈಕ್ವಲ್ಸ್ ಟು ಬಲಗಡೆ ಬಂದಿರೋದೆಲ್ಲ ಏನು? ಆರ್ ಎಚ್ ಎಸ್ಸು. ಈಕ್ವಲ್ಸ್ ಟು ಹಿಂದುಗಡೆ ಇರೋದು ಅಂದರೆ ಲೆಫ್ಟ್ ಸೈಡ್ ಬಂದಿರೋದೆಲ್ಲ ಏನಂತ ಹೇಳ್ತೀವಿ? ಎಲ್ ಎಚ್ ಎಸ್ಸು. ಓಕೆ, ಇವಾಗ ಒಂದು ಎಕ್ಸಾಂಪಲನ್ನು ಬಿಡಿಸೋಣ. ಓಕೆ, ಸಾಲ್ವಿಂಗ್ ಇಕ್ವೇಷನ್ಸ್ ಹ್ಯಾವಿಂಗ್ ದ ವೇರಿಯೇಬಲ್ ಆನ್ ಬೋತ್ ಸೈಡ್ಸ್ ಅಂದರೆ ಎರಡೂ ಕಡೆ ಚರಾಕ್ಷರವಿರುವ ಸಮೀಕರಣಗಳನ್ನು ಬಿಡಿಸುವ ವಿಧಾನ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ 2x - 3 = x + 2 ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಏನು ಮಾಡಬೇಕು ಅಂತಂದರೆ ನಾವು ಸಾಲ್ವ್ ಮಾಡಬೇಕು.
ಇವಾಗ ಏನು ಮಾಡೋಣ ಅಂತಂತಂದರೆ ಚರಾಕ್ಷರಗಳಿರುವ ಸಂಖ್ಯೆಗಳನ್ನ ಒಂದು ಬದಿ ಬರ್ಕೊಂಬಿಡೋಣ. ಅಂದರೆ 2x ಇಲ್ಲಿ ಚರಾಕ್ಷರ ಏನಿದೆ ಎಕ್ಸ್, ಈ ಎಕ್ಸನ್ನು ಏನು ಮಾಡೋಣ ಅಂತಂದರೆ ಈ ಈಕ್ವಸ್ ಟು ಹಿಂದುಗಡೆ ತೊಗೊಂಡು ಹೋದ್ವಿ ಅಂತಂದರೆ ಈ ಸೈಡ್ ತೊಗೊಂಡು ಹೋದ್ವಿ ಅಂದರೆ ಇದು ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಎಕ್ಸ್ ಈಕ್ವಸ್ ಟು ಇನ್ನು ಕಾನ್ಸ್ಟೆಂಟ್ ನಂಬರ್ಸನ್ನು ಒಂದು ಸೈಡ್ ಬರೋಣ. ಈ 2 ಆ್ಯಸ್ ಇಟ್ ಈಸ್ ಬರೆದ್ವಿ, ಈ ಮೈನಸ್ ಇರೋದು ಈ ಸೈಡ್ ಬಂತಂದರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆ, ಇಲ್ಲಿ 2x ಅಲ್ಲಿ 1 ಎಕ್ಸನ್ನು ಕಳೆದ್ರೆ ಏನು ಉಳಿಯುತ್ತೆ 1 ಎಕ್ಸ್ ಉಳಿಯುತ್ತೆ. ಓಕೆ, 3 + 2 ಎಷ್ಟು 5. ಸೊ ಎಕ್ಸ್ ಈಕ್ವಸ್ ಟು ಏನು 5. ದಿಸ್ ಈಸ್ ಯುವರ್ ಆನ್ಸರ್. ಇಲ್ಲಿ ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ 4x + 5 = 2x - 3 ಅಂತ ಕೊಟ್ಟಿದ್ದಾರೆ. ಇವಾಗ ಮೊದಲಿಗೆ ಏನು ಮಾಡಬೇಕು, ನಾವು ಚರಾಕ್ಷರಗಳಿರುವ ಸಂಖ್ಯೆಗಳನ್ನು ಒಂದು ಸೈಡ್ ಬರ್ಕೋಬೇಕು. ಓಕೆ, 4x ಇಲ್ಲಿ ಇನ್ನೊಂದು ಏನಿದೆ 2x ಅನ್ನೋದಿದೆ, ಇದು ಈಕ್ವಸ್ ಟು ಈ ಸೈಡ್ ಬಂತು ಅಂದರೆ ಏನಾಗುತ್ತೆ -2x ಆಗುತ್ತೆ. ಓಕೆ, ಈಕ್ವಸ್ ಟು -3 ಈ +5 ಇರೋದು ಈ ಸೈಡ್ ಹೋಯಿತು ಅಂತಂದರೆ ಏನಾಗುತ್ತೆ -5 ಆಗುತ್ತೆ. ಓಕೆ, ಇಲ್ಲಿ 4x ಅಲ್ಲಿ 2x ಅನ್ನು ಕಳೆದ್ರೆ ಏನು ಉಳಿಯುತ್ತೆ ನಮಗೆ 2x ಉಳಿಯುತ್ತೆ. ಓಕೆ, ಇಲ್ಲಿ ಸರಿಯಾಗಿ ಗಮನಿಸಿ, ಚಿಹ್ನೆಗಳೇನಿದೆ ಸೇಮ್ ಇದೆ. ಸೇಮ್ ಚಿಹ್ನೆಗಳಿದ್ದಾಗ ಏನು ಮಾಡಬೇಕು, ಆ ಎರಡೂ ಸಂಖ್ಯೆಗಳನ್ನು ನಾವು ಆ್ಯಡ್ ಮಾಡಬೇಕು. ಓಕೆ, 3 + 5 ಎಷ್ಟಾಗುತ್ತೆ 8. ಇಲ್ಲಿ ಎರಡೂ ಸೈಡ್ ಏನಿದೆ ನೆಗೆಟಿವ್ನ. ಓಕೆ, ಇವಾಗ ನಾವೇನು ಮಾಡಬೇಕು, ಎಕ್ಸ್ ವ್ಯಾಲ್ಯೂವನ್ನು ಕಂಡು ಹಿಡಿಬೇಕಾದ್ರಿಂದ ಎಕ್ಸನ್ನು ಏನು ಮಾಡೋಣ ಇಲ್ಲೇ ಇಡೋಣ. ಓಕೆ, -8 ಇದು ಇಂಟು ಇರೋದು ಈ ಸೈಡ್ ಬಂತು ಅಂತಂದರೆ ಏನಾಗುತ್ತೆ / ಆಗುತ್ತೆ. ಓಕೆ, 2 1s 2 4s. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಯಿತು -4. ಧನ್ಯವಾದಗಳು.